ಲೂಕನು ಬರೆದ ಸುವಾರ್ತೆ 6ನೇ ಸಂಧಿ 17ನೇ ವಚನ. ದಯಮಾಡಿ ಸಭಿಕರು ಓದಬೇಕು ದೇವರ ಮಹಿಮೆಗಾಗಿ. ಯೇಸು ಪರ್ವತದ ಮೇಲೆ ಒಂದು ಸಮಭೂಮಿಯಲ್ಲಿ ಪ್ರಯಾಣವು. ಆಮೇಲೆ ಆತನು ಅವ ಸಂಗಡ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರ ದೊಡ್ಡ ಗುಂಪು ಮತ್ತು ಎಲ್ಲ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ತೂರ್ ಸಿದೋನ್ ಪಟ್ಟಣಗಳಿರುವ ಸಂಬತೀಯದಿಂದ ಬಂದಿದ್ದ ಜನರು ಮಹಾ ಸಮೂಹವು ಆತನ ಸಂಗಡಿದ್ದವು. ನೋಡಿ ಎಷ್ಟು ಪಟ್ಟಣಗಳು ಅದಾವೆ. ಈ ಮಾತಿನಲ್ಲ ಸುಮ್ಮನೆ ಒಂದೊಂದು ಸ್ಟೇಟ್ದಾಗಿಂದು ಸುಮ್ಮನೆ ಒಂದು 10,000 ಬಿಡಿದ್ರೆ ಎಷ್ಟು ಜನ ಆದರೂ ಆರೇಳಂದ್ರ ಅಲ್ಲಿಂದ ದೇವರ ಹಿಂದ್ಗಡೆ ಎಷ್ಟಿರ್ತಾರೋ 1,00,000ಕ್ಕಿಂತ ಹೆಚ್ಚಾಗಿ ಜನರು ಮಾರ್ಪಡಿತಾ ಇದ್ರು ನೋಡ್ರಿ. ಯಾಕಂದ್ರೆ ಆತನು ಸರ್ವಶಕ್ತನಾದ ದೇವರು, ಬಲವಾಗಿ ಕಾರ್ಯ ಮಾಡುವಂತನು, ನಿಜವಾದ ದೇವರು. ಯಾರಲ್ಲಿ ನಿಜವಾದ ನಂಬಿಗಸ್ತನಾದ ದೇವರು ಇರ್ತಾನಲ್ಲ, ಪಾಪರಹಿತವಾಗಿ ಪವಿತ್ರಾತ್ಮ ಭರಿತನಾಗಿ ಯಾರು ಇರ್ತಾರಲ್ಲ, ಪಾಪವನ್ನೇ ಹುಡುಕಲಾರದಂತ ಆ ಜೀಸಸ್ ಇದ್ರು. ಆ ಜೀಸಸ್ ಹತ್ರ ಏನ್ ಮಾಡ್ತಿದ್ರು ಜನರು ನೋಡಿ, ಸಮುದ್ರ ತೀರದಿಂದ, ಯೆರೂಸಲೇಮಿನಿಂದ, ತೂರ ಸೀಮೆಯಿಂದ, ಪಟ್ಟಣಗಳಿಂದ, ಮತ್ತೆ ಎಲ್ಲಿಂದ ಹುಟ್ಟಿದ್ರು, ಯೂದಾಯದಿಂದ ಹುಟ್ಟಿದ್ರು. ಏನು ದೊಡ್ಡ ದೊಡ್ಡ ಗುಂಪುಗಳು, ದೊಡ್ಡ ದೊಡ್ಡ ಗುಂಪು. ಅದಕ್ಕಂತಾರ ಕಣ್ಣಿಗೆ ಕಾಣಲಿಕ್ಕಿಂತ ಹೆಚ್ಚಾಗಿ ನಾವು ಕಣ್ಣು ಎಲ್ಲಿಗೆ ನೋಡ್ತೇವಲ್ಲ ಅದಕ್ಕಿಂತ ದೊಡ್ಡದಿರೋದು ಆ ಗುಂಪನ್ನು ಬೇಕು. ಆಗ ದೇವರು ಏನ್ ಮಾಡಿರ್ಬೇಕು, ತನ್ನ ಮಹಾಶಕ್ತಿಯಿಂದ ಅವ್ರಿಗೆ ಬಂದಂತ ರೋಗ ಅನಾರೋಗ್ಯದಿಂದ ಕೂಡಿ ಅವ್ರ ಒಂದು ನಂಬಿಕೆಯಿಂದ ಆತನಲ್ಲಿ ಬಂದಿದ್ರು. ಯಾರ್ಯಾರು ನಂಬಿಕೆಯಿಂದ ಬಂದಿರಲ್ಲ ಅವರೆಲ್ಲ ಸ್ವಸ್ಥತೆ ಹೊಂದಿದವರಾಗಿದ್ದಾರೆ. ಯಾಕಂದ್ರೆ ದೇವರ ಸಮ್ಮುಖದಲ್ಲಿ ಬಂದಿರುವಾಗ ಆ ಜನರು ಅಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಯಾರಾದ್ರೂ ಇನ್ವಿಟೇಷನ್ ಕೊಟ್ಟಿಲ್ಲ. ಯಾರಾದ್ರೂ ಅಡ್ವರ್ಟೈಸ್ ಮಾಡಿರ? ಆ ಟೈಮ್ನಾಗ ಏನಾದ್ರು ಅಡ್ವರ್ಟೈಸ್ಮೆಂಟ್ ಇತ್ತ? ಇವಾಗಿನಂಗ ಸೋಷಿಯಲ್ ಮೀಡಿಯಾ ಇತ್ತ, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಇತ್ತ? ಏನು ಇದ್ದಿಲ್ಲ. ಏನಿತ್ತು? ದೇವರ ಬಲವಾದ ಶಕ್ತಿ, ಆತನ ಮೂಲಕ ಕಾರ್ಯ ಮಾಡುವಂತ ಪವಿತ್ರಾತ್ಮ ದೇವರು, ಪವಿತ್ರಾತ್ಮನ ಮೂಲಕ, ಏಂಜಲ್ಸ್ರ ಮೂಲಕ, ದೇವದೂತರ ಮೂಲಕ ಏನಾಯ್ತು, ಪ್ರಚಾರ ಮಾಡ್ತಾ ಇದ್ದಿದ್ದರು ದೇವರು. ಹಾಗಾಗಿ ಆ ಜನರಿಗೆ ಯಾರು ಹೋಗಿ ತಿಳಿಸಿರ್ಬೋದು? ಅಷ್ಟು ಪಟ್ಟಣಗಳಿಗೆ. ಈಗ ನಾವು ಇಲ್ಲಿ ಬೀದರ್ದಾಗ ಇದ್ದಿದ್ದೆವು, ನಮಗೆ ಖಾಲಿ ಇಲ್ಲಿ ನಮ್ಮ ಹೊರಗ ನಮ್ಮ ದೊಡ್ಡ ಚರ್ಚ್ ಬಲ್ಲಿ ಏನಾಗ್ಲತ್ತಂಬ ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಜನರಿಗೆ ಹೆಂಗ್ ಗೊತ್ತಾಯ್ತು? ಅಷ್ಟು ಸೀಮೆದವರು, ಎಷ್ಟು 5-6 ಊರುಗಳವ ಅಲ್ಲಿ. ಆ ದೇಶದವ್ರು ಬಂದಿರ್ಬೋದು. ಆತಗೆ ಹೆಂಗ್ ಗೊತ್ತಾಯ್ತು? ಯಾವ ರೀತಿಯಾಗಿ ತನ್ನ ಶಿಷ್ಯರ ಮೂಲಕ ಆ ದೇಶದಲ್ಲಿ ಯಾರ್ಯಾರು ದೇವರನ್ನು ಭಯ ಭಕ್ತಿಯಲ್ಲಿದ್ದು ಪ್ರಾರ್ಥಿಸ್ತಾ ಇರ್ತಿರಲ್ಲ, ಆ ಜನರಿಗೆ ದೇವರು ದರ್ಶನ ಕೊಟ್ಟು ಮಾತಾಡುವಂತ ನಿದ್ದಾನ. ಆ ಜನರು ಏನ್ ಮಾಡಿದ್ರು, ಅಲ್ಲಿದ್ದ ಜನರಿಗೆ ಸುವಾರ್ತೆ ಸಾರಿದ್ರು. ಇಲ್ಲಿ ಅಂದಾಗ ಅವರು ಯೇಸುವನ್ನು ಹುಡುಕೋತ ಬಂದರು. ಯಾಕಂದ್ರೆ ಆತ್ಮಿಕವಾಗಿ ಮಾತದ, ಯಾರು ಪ್ರಚಾರ ಮಾಡಿಲ್ಲ. ಪ್ರಾರ್ಥನೆ ಎಲ್ಲ ದೊಡ್ಡದಾಗಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆಲ್ಲ ಗೊತ್ತಾಯ್ತು, ರಕ್ಷಕನಾದ ಯೇಸು ಬಂದಿದ್ದಾನೆ ನಮಗೆ ಬಿಡಿಸುವುದಕ್ಕಾಗಿ, ನಮ್ಮ ಮಹಾಪ್ರಭು ಬಂದಿದ್ದಾರೆ ನಮ್ಮ ಎಲ್ಲ ಪಾಪಗಳು ಕ್ಷಮಿಸುವುದಕ್ಕಾಗಿ ಅಂತ ಅಂಗೀಕರಿಸಿ ಯಾರ್ಯಾರು ಬಂದಾರಲ್ಲ ಅವ್ರಿಗೆಲ್ಲ ಏನಾಗಿದೆ, ಬಿಡುಗಡೆ ಕೊಟ್ಟದ. ಮುಂದೆ ನೋಡ್ತೇವೆ, ಮತ್ತೆ ಓದ್ರಿ ಅಮ್ಮವ್ರಿ. ಆ ಜನರು ಇಲ್ಲಿ ದೇವರೇನಿಲ್ಲ ತರ ಉಪದೇಶ ಯಾವಾಗ ಪರಲೋಕ ರಾಜ್ಯದ ಬೋಧಿತಾಗಿ ಸುವಾರ್ತೆ ಸಾರಲ್ಪಡ್ತದಲ್ಲ, ಯಾವಾಗ ಗೋಸ್ಪೆಲ್ ಸಾರ್ತಾರ, ದೇವರ ಮೆಸೇಜ್ ಸಾರ್ತಲ್ಲ, ಹಾಗೆ ಹೃದಯದಲ್ಲಿ ಪರಿವರ್ತನೆ ಆಯ್ತದ. ಆ ಪರಿವರ್ತನೆ ಆದಾಗ ಮಾತ್ರ ನಿಮ್ಮ ರೋಗಗಳು, ನಿಮ್ಮ ಶಾಪಗಳು, ನಿಮ್ಮ ಕಟ್ಟುಗಳು, ನಿಮ್ಮ ಸಮಸ್ಯೆಗಳು ಬಿಚ್ಚಲ್ಪಡ್ತಾವ. ಯಾಕೆ ದೇವರು ಪ್ರತಿ ಟೈಮಲ್ಲಿ ಉಪದೇಶಿಸ್ತಾ ಇದ್ದೀನು, ಬೋಧಿಸ್ತಾ ಇದ್ದಿದ್ದನು ಅಂದ್ರ ನಿಮ್ಮ ಹೃದಯ ಪರಿವರ್ತನೆ ಆಗಬೇಕು. ಒಳ್ಳೆ ಮಾರ್ಗ ಯಾವದ, ಸತ್ಯವಾದ ವಚನಗಳು ಯಾವವ, ದುರಾತ್ಮನ ಕಾರ್ಯದಲ್ಲಿ ಬಿದ್ದಿದ್ದೀರಿ, ನೆರೆಯರಿದ್ದೀರಿ, ಎಲ್ಲಿವರೆಗೆ ನೀವು ವಾಕ್ಯ ಕೇಳಿ ವಾಕ್ಯದ ರಹಸ್ಯಗಳು ತಿಳಿದಿ ಆ ರಹಸ್ಯದ ಬಗ್ಗೆ ದೇವರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಯಹೂದಿಗಳು ಇದ್ದರು, ಅನ್ಯ ಜನರಿದ್ದರು, ಎಲ್ಲರೂ ಇದ್ದರು. ಆದ್ರೆ ಏನಿತ್ತು ಕಾರ್ಯ? ನಿಜವಾದ ಬೋಧನೆ ಇದ್ದೀರಿ. ಯಾಕಂದ್ರ ಸರ್ವಶಕ್ತನಾದ ದೇವರು ಇದೆಲ್ಲವನ್ನು ನಿರ್ಮಿಸಿದ. ಆದ್ರ ಜನರು ಏನ್ ಮಾಡತ್ರು? ವಿಗ್ರಹಾಧನೆ ಮಾಡ್ಬೇಕು ಅವಳು ಹೇಳತ್ರು, ಮಾಟ ಮಂತ್ರದಲ್ಲಿ ವ್ಯಸ್ತರಾದ್ರು, ಆ ಕಲ್ಲು ಗಿಡ ಕಂಟಿಗೆಲ್ಲ ಏನ್ ಮಾಡ್ತಾರೆ, ಆರಾಧನೆ ಮಾಡುವಂತರಾದ್ರು. ಆದ್ರ ನಿಜವಾದ ದೇವರು ಯಾರಂತೇಳಿ ಅವರಿಗೆ ಅರಿವು ಹುಟ್ಟುವುದಕ್ಕಾಗಿ ಏನ್ ಮಾಡ್ತಾರೆ, ದೇವರು ಪ್ರತಿನಿತ್ಯ ಬೋಧಿಸ್ತಾ ಇದ್ದ, ಪ್ರತಿನಿತ್ಯ ಉಪದೇಶ ಮಾಡ್ತಿದ್ದ. ಅವರಿಗೆ ಟೀಚರ್ ಆಗಿದ್ದ, ಅವ್ರಿಗೆ ಪಾಸ್ಟರ್ ಆಗಿದ್ದ, ಅವ್ರಿಗೆ ಯಾಜಕನಾಗಿದ್ದ. ಇಲ್ಲಿವರೆಗೆ ಆತನು ದೇವರಾಗಿ ಮಾರ್ಪಟ್ಟಿದ್ದ.
ಆತನು ಸಾರಿದ ಉಪದೇಶ ಮತ್ತು ಬೋಧನೆ ಈ ಲೋಕದಲ್ಲಿ ಇಲ್ಲಿವರೆಗೆ ಸಾರಲ್ಪಡ್ತಾ ಇದೆ. ಆತನು ಏನು 3 ವರ್ಷ 4 ತಿಂಗಳು ಸೇವೆ ಮಾಡಿದನಲ್ಲ, ಅದೇ ಬಲವಾಗಿ ಇಡೀ ಲೋಕವನ್ನೇ ಜಯಿಸಿದನು. ಹಿಂದಿನ ವಾಕ್ಯತ್ತು ಅಲ್ಲಿದ್ದು, ಅಲ್ಲಿ ಭಕ್ತರು ಇದ್ದರು. ಆದ್ರ ದೇವರು ತನ್ನ ಸ್ವರೂಪ ತಗೊಂಡು ಇಲ್ಲಿ ಜನ್ಮಿಸಿ ಮಾನವ ರೂಪ ತಾಳಿ ಮಾನವ ರೂಪನಂಗೆ ಎಲ್ಲ ಕಷ್ಟಗಳು ತಗೊಂಡು ಎಲ್ಲರೂ ಪಾಪ ಆತನ ಮೇಲೆ ಹೊತ್ಕೊಂಡು ಹೋಗಿನ, ಆದರೂ ಏನ್ ಮಾಡಿದ್ರು, ಆತನನ್ನು ತಿರಸ್ಕರಿಸಿದರು. ಯಾಕ? ಸತ್ಯಕ್ಕೆ ವಿರೋಧವಾಗಿ ಪಾಪ ಮಾಡಿದರ ಶರೀರ ಅಭಿಲಾಷೆಗಳು ತುಂಬಿಕೊಂಡಿದ್ರು. ಯಾಕಂದ್ರ ಈ ಕಾರ್ಯಗಳಲ್ಲಿ ನಮ್ಗೆ ದುಡಿಮೆ ಇರಲ್ಲ, ನಮ್ಗೆ ದುಡ್ಡು ಬೇಕು, ಆಯುಷ್ಯ ಆರಾಮ್ ಜಿಂದಗಿ ಬೇಕು, ನಿಜ ಸತ್ಯ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋದ ಕಾರಣದಿಂದ ಏನ್ ಮಾಡ್ತಾರ, ದೇವರು ತಿರಸ್ಕರಿಸ್ತಾರ. ನಾನೇ ಬರ್ಬೇಕಾದ ಮಸಿಯಾನಿದ್ದೆ ಅಂದ್ರ ಆತನಿಗೆ ಸಿಲ್ಬೇಕಾಗದಾಗ ಅಂತಾರ, ನಿನ್ನ ನೀ ಬದಲಿಸ್ಕೊಂಡು ಮಸಿಯ ಅಂತ ಹೇಳ್ತಿಲ್ಲ, ದೇವ್ರ ಮಗ ಇದ್ದಲ್ಲ ಇಳಿದು ಬಾ ಕೆಳಗ ಅಂತೇಳಿ ದೇವರಿಗೆ ಏನ್ ಮಾಡ್ತಾರ, ಅವಮಾನ ಮಾಡುವಂತರ ಆಯ್ತಾರ. ಆದ್ರ ದೇವರು ಅಲ್ಲಿ ಬರ್ಬೇಕಾದ್ರೆ ಆತನ ಒಂದೇ ಕೂಗು ಕೇಳಿದ್ರೆ ಈ ಭೂಮಿಯಲ್ಲಿರದ ಎಲ್ಲ ಸೃಷ್ಟಿ ಎಲ್ಲ ಜೀವಿಯವಲ್ಲ ಎಲ್ಲ ಒಂದೇ ಸೆಕೆಂಡ್ ನಾಶ ಮಾಡುವಂತ ಶಕ್ತಿಶಾಲಿ ದೇವರನ್ನ ಆತನ ಒಂದೇ ಕೂಗು ಕೇಳಿದ್ರೆ. ಆದ್ರೂ ಆತನು ಪಾಪರಹಿತವಾಗಿ ನಮ್ಮ ಪಾಪಗಳು ತುಂಬ್ಕೊಂಡಿ ತಂದೆ ಅವನಿಗೆ ಏನ್ ಮಾಡ್ದ, ದೇವರು ಆತನ ಪಾಪಿ ಸ್ವರೂಪಿಯಾಗಿ ಮಾಡ್ಬಿಟ್ಟ. ಪಾಪಿ ಸ್ವರೂಪಿ ಅಂದ್ರ ನೀನೇ ಪಾಪವಂತ, ನೀನೇ ಎಲ್ಲರ ಪಾಪ ಹೊತ್ತುಕೊಂಡು ಅವರ ಪಾಪಗಳು ಕ್ಷಮಿಸು. ಯಾವಾಗ ಅವ್ರ ಪಾಪಗಳೆಲ್ಲ ದೇವರು ತಾನೇ ಹೊತ್ಕೊಂಡ, ಕರ್ತನಾದ ಯೇಸು ಕ್ರಿಸ್ತನು ದೇವರು ತಾನೇ ಎಲ್ಲ ಪಾಪ ಹೊತ್ಕೊಂಡಾಗ ನಾವೇನ್ ಮಾಡತ್ತೇವೋ ಆತನ ವಾಕ್ಯದ ಮೇಲೆ ಇನ್ನೂ ನಾವ್ ಯಾರು ನಡೀತಾ ಇಲ್ಲ. ಆತನು ಅಷ್ಟು ದೊಡ್ಡ ತ್ಯಾಗ ಮಾಡಿ ನಮಗಾಗಿ ತನ್ನ ಪರಲೋಕ ದ್ವಾರ ಬಿಟ್ಟು ಆಲ್ರೆಡಿ ಹಳೆ ಒಡಬೇಕಾದ್ರೆ ಎಲ್ಲ ಆಶೀರ್ವಾದಗಳು ಎಲ್ಲ ವಚನಗಳು ಎಲ್ಲ ಫುಲ್ಫಿಲ್ಮೆಂಟ್ ಅವ. ಆದ್ರೂ ದೇವ್ರು ಯಾಕೆ ತನ್ನ ಮಗನಿಗೆ ಕಳ್ಸಂದ್ರ ಇವ್ರು ಪಾಪದಿಂದ ಹೊರಗೆ ಬರ್ತಾ ಇಲ್ಲ. ಈ ದೇವರು ಏನ್ ಮಾಡ್ದ, ಆ ಫುಲ್ಫಿಲ್ಮೆಂಟ್ ಪೂರ ಆಗ್ಬೇಕಂತ ಹೇಳಿ ತನ್ನ ಮಗನಿಗೆ ಕಳಿಸಿ ಅಂತ್ಯಕಾಲ ದುಷ್ಟಾತ್ಮನ ಕಾರ್ಯಗಳು ನೋಡ್ಬೇಕು. ನಾವು ಇಲ್ಲೇ ನೋಡ್ತೀವಿ, ಎಜಿಕೇಲ್ 28ನೇ ಸಂಧಿ 13ನೇ ವಚನ ತೆಗಿರಿ. ಆ ಏಂಜಿಲ್ ಒಬ್ಬ ಲೂಸಿಫರ್ ಹೆಂಗಿದ್ದ, ಅವ್ನು ಯಾವ ಸ್ಥಾನವಿತ್ತು ಅದು ನೋಡ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ಎಜಿಕೇಲ್ ಬರೆದ ಪ್ರವಾದನೆ ಅಂತ 28ನೇ ಸಂಧಿ 13ನೇ ವಚನ ನೋಡ್ರಿ. ದೇವರು ಯಾವ ರೀತಿಯಾಗಿ ಮಹಾ ಸಮೃದ್ಧಿಯಾಗಿ ಆತನನ್ನು ನಿರ್ಮಿಸಿದ. ಯಾರಿಗೆ? ಲೂಸಿಫರನು. ಅವನು ಒಂದು ದೊಡ್ಡ ಮ್ಯೂಸಿಷಿಯನ್ ಆಗಿ ಅಲ್ಲಿ ಕಾರ್ಯ ಮಾಡ್ತಿದ್ದ. ಆದ್ರ ದೇವರಿಗೆ ವಿರೋಧವಾಗಿ ಹೋದ. 13 ಎಜಿಕೇಲ್ 13ನೇ ಸಂಧಿ 28ನೇ ಸಂಧಿ 13ನೇ ವಚನ. ಜ್ಞಾನಿ ಪರಿಪೂರ್ಣ ಸುಂದರ ದೇವರ ಉದಯನವಾದ ಏನಿದ್ದ ಪೈಲೆ ದೇವರು ಅದು ಸೃಷ್ಟಿ ಏದೇನು ಸೃಷ್ಟಿ ಮಾಡ್ಲಿಕ್ಕಿಂತ ಮುಂಚೆಕ್ಕೆ ದೇವ್ರು ಏನ್ ಮಾಡ್ದ, ಲೂಸಿಫರಿಗೆ ಜನ್ಮ ಕೊಡಿಸಿದ. ದೇವರಲ್ಲಿ ಆತಕ್ಕೆ ರೂಪಿಸಿದ. ಆತನ ರೂಪ ಹೆಂಗಿತ್ತು, ಹೆಂಗಿದ್ದ, ಎಷ್ಟು ಅದ್ಭುತವಾಗಿ ದೇವ್ರ ಕಾರ್ಯ ಮಾಡಿ ಎಂಬುದು ಇಲ್ಲಿ ಓದಿ ಪೂರ ಖುನ ಆಗ್ತದ. ಮಾಣಿಕ್ಯ, ಪುಷ್ಯರಾಗ, ಪಂಚೆ, ಪೀತರತ್ನ, ಬೆರುಳ, ವೈಟ್ ಗೋಲ್ಡ್, ನೀಲ, ಕೆಂಪನ್ನು, ಈ ನವರತ್ನಗಳಿಂದ ಭೂಷಿತವಾಗಿದೆ. ನಿನ್ನದಿಂದ ಈ ರತ್ನಗಳು, ಗೋಳುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ಏನ್ ಮಾಡ್ದ, ಆ ಲೂಸಿಫರ್ ಸೃಷ್ಟಿಸಿದ ದಿನದಲ್ಲಿ ದೇವ್ರು ಏನ್ ಮಾಡ್ದ, ಕೋಶ ಎಲ್ಲ ಹುಡುಕ್ ಹಚ್ಚಿದ. ಬಂಗಾರ, ವಜ್ರ, ಡೈಮಂಡ್, ರೂಬಿ ಇನ್ನೇನೋ ಬರ್ದಾರ. ಅವ ಅರ್ಥಗಳು ಎಷ್ಟು ದೊಡ್ಡ ದೊಡ್ಡ ಅವೆಲ್ಲ ಬರ್ದಿ ಆತರ ಒಂದು ಮಹಾ ಮ್ಯೂಸಿಷಿಯನ್ ಆಗಿ ಮಾರ್ಪಡೋದ್ರಿಂದ ಈ ಲೋಕ ಈ ಭೂಮಿ ರೆಡಿ ಆಗಕ್ಕಿಂತ ಮೊದಲೇ ಕಾರ್ಯ ಮಾಡಿ ರೂಪಿಸಿದ. ಆದ್ರ ಆತನ ಏನ್ ಮಾಡ್ಯಾನ, ಇಲ್ಲಿ ಕೆಳಗೆ ಹೋದ್ ಹೆಂಗ್ ತಿರಸ್ಕಾರ ಮಾಡ್ಯಾನ ದೇವ್ರಿಗೆ ಒಬ್ಬರು. ನೀನು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ಎಲ್ಲಿದ್ದವ? ದೇವರ ಪರ್ವತ, ಪರಿಶುದ್ಧ ಪರ್ವತದಲ್ಲಿ ಇದ್ದ. ಅಲ್ಲೇ ಎಲ್ಲಿ ಬಂದಿಗೆ ಸೀದಾ ನೀನು ಕೆಂಡದ ಮಳೆಯಲ್ಲಿ
ವಿರಹ ಮಾಡುತ್ತಾ ಇದ್ದಿ. ಹ್ಮ್. ನಿನ್ನ ದೃಷ್ಟಿಯು ದಿನದಿಂದ ನಿನ್ನನೆ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣಿಸಿತು. ನೋಡಿ ಏನಿತ್ತು ಮೊದಲು ದೃಷ್ಟಿ ನಡತೆ ಹೆಚ್ಚಾಗಿ ಪಾಪ ಮಾಡತ್ತಿತ್ತದ. ದೇವ್ರ ಏನ್ ಮಾಡ್ದ, ಬೆಂಕಿ ಕಣ್ಣದ ದೇವ್ರ ಬೆಂಕಿಯಿಂದ ಅದಕ್ಕೆ ಓಡಿಸ್ಯಾನ. ಆತ ಕೊಲ್ಲಕ್ ಬಿ ಏನಿಲ್ಲ, ಒಂದ್ ನಿಮಿಷದಾಗ ಅದಕ್ಕೆ ನಾಶ ಮಾಡ್ತಾನ ದೇವ್ರ. ಆದ್ರ ಅದಕ್ಕೆ ಬಿ ಮರ್ಯಾದ, ಅದಕ್ಕೆ ಬಿ ಕ್ಷಮೆಪಣೆ ಇಕ್ಕಂದ್ ದೇವ್ರ. ಆದ್ರೂ ಅದು ಲೋಕದಿಂದ ಬಂದು ಮಧ್ಯ ಆಕಾಶದಾಗ ಏನ್ ಮಾಡ್ತದ, ತನ್ನದೇ ಕಾರ್ಯ ಮಾಡ್ಕೋತ ಓಡಾಡತ್ತದ. ಅದಕ್ಕಾಗಿ ದೇವರು ಎಷ್ಟು ಬಾರಿ ಇಲ್ಲಿ ವರ್ಣಿಸ್ಯಾನ ಪೂರ ಎಜಿಕಲ್ ಪುಸ್ತಕದ. ಇನ್ನು ಓದ್ರಿ ಅಮ್ಮರಿ ಕೆಳಕ್ ಹಾಡ್ಯದ. ನಿನ್ನ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲತ್ಕಾರವು ತುಂಬಿ ನೀನು ಪಾಪಿಯಾಗಿದ್ದಿ. ಕಾಲ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನಾಗಿ ತಳ್ಳಿಬಿಟ್ಟೆನು. ಹೌದು, ನೆರಳು ಕೊಡುವ ಕೆಲವೊಬ್ಬೆಯೇ, ಕೆಂದರ ಮಳೆಯ ಮೊದಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ದೋಷ ಮಾಡಿದೆನು. ನೀನು ನಿನ್ನ ಸೊಬಗಿನ ನಿಂದ ಉಬ್ಬಿನ ಮನಸ್ಸುಗಳನ್ನಾಗಿ ನಿನ್ನ ನರಸ್ಯದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನಂಬಿಕೆ ಕೊಟ್ಟು ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣು ಮುಂದೆ ಹಾಕಿದ್ದೇನೆ. ಏನ್ ಮಾಡ್ದ, ಮನುಷ್ಯರ ತಲ್ಲೇ ಬೆಳೆಸ್ತಂದ. ಅದಕ್ಕೆ ದೇವ್ರು ಏನಂತಾನ ಹಿಂದೆ ಬರೆದಿರೋದ ವಾಕ್ಯದಾಗ, ನಿನ್ನ ಆಲೋಚನೆ ಮನುಷ್ಯರ ಆಲೋಚನೆ ದೇವ್ರ ಎಂಬಲ್ಲ ನಡೀಲಿ ತೊಲಗಿಲ್ಲ. ದೇವ್ರ 40 ದಿವಸ ಫಾಸ್ಟಿಂಗ್ ಮಾಡಿ ಬರ್ತಾರ. ಲಾಸ್ಟಿಗೆ ಏನಂತಾರ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಒಂದೇ ಅದ ನಡೀನಿ ಅಂತಾನೆ. ಯಾನಿಕ್ಕಿದು ಉಬ್ಬಿಕೊಂಡಿನವ, ಉಬ್ಬಿಕೊಂಡಿನ್. ನೋಡು, ಉಬ್ಬಿಕೊಂಡು ಏನ್ ಮಾಡಿದ, ಸೆಕೆಂಡ್ ಏನದೇವ, ಉಬ್ಬಿದ ಮನಸ್ಸುಳ್ಳವನಾಗಿದ್ದು ಮತ್ತವ. ಅದಕ್ಕೆ ದೇವ್ರ ಏನ್ ಮಾಡ್ದ, ತಳ್ಳಿಬಿಟ್ಟ. ಅದಕ್ಕೆ ಏನ್ ಮಾಡ್ದ, ರಾಜರುಗಳ ಮಧ್ಯದ ನೀವು ಬಿಡ್ತಿಯಲ್ಲ ಅಂತಂದ್ರ ರಾಜರುಗಳ ಮಧ್ಯ ದೊರೆತನ ಮಾಡತ್ತು, ಯಾರಿಗೆ ಸುಳ್ಳು ಹೇಳಿಸ್ಲತ್ತು. ಆದ್ರೆ ನೀ ಏನ್ ಮಾಡತ್ತಿ, ಮತ್ತ ನೀ ಅವ್ರ ಕಾಲಾಗೆ ಅವ್ರ ಅಂಡರ್ಗೆ ಬಿಡ್ಬೇಕು. ಯಾಕೆ ಬಿ ರಾಜ ಬಂದ, ದಾವಿದ ರಾಜ ಬಂದ ಬಿ ಶೋಧನೆ ತರಿಸ್ತು, ಕಾನೆ ಸುಮರಿ ಮಾರ್ಸ್ಬಾರ್ದು. ಆದ್ರೂ ಬಿ ಅದಕ್ಕೆ ಅಧೀನ ಮಾಡ ದೇವ್ರ ಅದ್ರ ಕಾರ್ಯ ನಾಶ ಮಾಡಿ ಕಾನೆ ಸುಮರಿ ಇನ್ ತನಕ ನಡೆದ. ಈಗ ಬಿ ಜನಗಣತಿ ಎಲ್ಲರೂ ಮಾಡ್ತಾರ. ಆಗ 400 ವರ್ಷ ಹಿಂದಾಗಿದ್ದು ಬಿ ಅದೇ ಅದ, ಈಗ ಬಿ ಮಾಡ್ತಾನ. ಆದ್ರ ಅದು ಯಾವುದೇ ಕಾರ್ಯ ಮಾಡ್ತಲ್ಲ ದೇವ್ರು ಅದ್ರಲ್ಲಿ ಏನ್ ಮಾಡ್ತಾನ, ಹೊಸ ಮುಂದ ಆಡ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ದೇವ್ರ ಜ್ಞಾನ ಮುಂದ ಅವನ ಬುದ್ಧಿಶಕ್ತಿ ನಿರಾಳವಾಗಿರ್ತದೆ. ಯಾಕಂದ್ರ ನಾವ್ ಎಷ್ಟು ಯೋಚನೆ ಮಾಡ್ತಿಲ್ಲ ಮನುಷ್ಯರು, ಅಷ್ಟೇ ಅದ್ರ ಬಳಿ ಶಕ್ತಿ ಅದ. ದೇವ್ರ ಜ್ಞಾನ, ದೇವ್ರ ವಿವೇಕ ಏನೇನಿರ್ತಲ್ಲ ಎಲ್ಲ ಕಸ್ಕೊಂಡು ಅದಕ್ಕೆ ದೇವ್ರ. ಅದಕ್ಕೆ ಯಾಕ ಉಬ್ಬಿದ ಕಡೆದು ಅದ್ರ ಮನಸ್ಸು ಉಬ್ಬ ನಿಂತಿತ್ತು. ಯಾಕಂದ್ರ ನಾ ಇಷ್ಟು ಸುಂದರ ಇದ್ದೆ, ನನ್ನ ಬಳಿ ಇಷ್ಟು ಶಕ್ತಿ ಕೊಟ್ಟಾರ. ಮತ್ತೆಲ್ಲ ಕೆರೋಬಿಗಳು ಮಹಾ ಶಕ್ತಿಶಾಲಿ ಉಳ್ಳವಂತ ಇರ್ತಾರ. ಅವ್ರು ಏನ್ ಮಾಡ್ತಾರ, ಯೇಸು ತಂದೆಯ ಕರ್ತನ ಸುತ್ತ ಮಾತ್ರ ಓಡಾಡುವವರು ಅಂತಾರ. ಅವ್ರು ಆರು ಬರ್ಬೇಕಾದ್ರ ಬಹಳ ಶಕ್ತಿ ಅಂತ ಕೆರೋಬಿ ದೇವದೂತ ಇದ್ದ ಒಬ್ಬ. ಆತ ಏನ್ ಮಾಡ್ದ, ಉಬ್ಬಿಕೊಂಡಿದ್ದಾಗಿ ಭೂಮಿ ಮೇಲೆ ಬಿದ್ದ. ಅದಕ್ಕಾಗಿ ಮತ್ತೆ ಮನೆಗೆ ಕರೆಕ್ಟ್ ಅಲ್ಲೇ ಬರ್ರಿ. ಮತ್ತೆ ಲೋಕ ಸೇಮ್ 6ನೇ ಸಂಧಿ 20ನೇ ವಚನ ಇತ್ತು. 19 18 ಅವರಲ್ಲಿ ದೇವರ ಕಾಟವಿದ್ದವರು ಸ್ವಸ್ಥವಾದವರು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸ ಮಾಡುವುದರಿಂದ ಆ ಗುಂಪಿನ ಜನರೆಲ್ಲರೂ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಪಟ್ಟಿದ್ರು. ನೋಡು, ಆತನ ಬಳಿ ಏನಾದ ಮತ ಶಕ್ತಿ ಹೊರಡಿತು. ಯಾಕ ಶಕ್ತಿ ಯಾರ ಬಳಿ ಹೊರಡ್ತದ, ಶಕ್ತಿಶಾಲಿ ಇದ್ದವನ ಬಳಿ ಶಕ್ತಿ ಹೊರಡ್ತದ. ಆತನ ಏನಿದ್ದ ಬಲಿಷ್ಠನಾಗಿದ್ದ, ಏನಿದ್ದ ದೇವರಾಗಿದ್ದ, ದೇವರ ಬಲ್ಲಿದ್ದದೆ ಶಕ್ತಿ ಹೋಗ್ತದೆ. ಇದೆ ಆ 12 ವರ್ಷ ಕುಷ್ಮ ರೋಗಿಗೆ ಏನಂತಾಳ, ದೇವ್ರ ಏನಂತಾನ, ಆಕಿ ಹುಡುಗ ಮುಟ್ಟದಾಗ ದೇವ್ರ ಏನಂತಾನ, ನನ್ನಿಂದ ಶಕ್ತಿ ಹೊರಡದೆ ಯಾರೋ ನನಗೆ ಮುಟ್ಟಿರಂತ. ಆತಗೆ ಹೆಂಗ್ ಗೊತ್ತಾಯ್ತು, ಅದು ಡಿವೈನ್ ಗ್ರೇಸ್ ಇಂದ, ಆ ಆತ್ಮಿಕ ಲೋಕದಿಂದ ಆತಗೆ ಗೊತ್ತಾಯ್ತು. ಯಾಕಂದ್ರೆ ಅವ್ರು ಸರ್ವಶಕ್ತನ. ಇವತ್ತು ನಿನಗೆ ಗೊತ್ತಾಯ್ತದ, ಅಷ್ಟು ಹಜಾರೋ ಭೀಡಿನ ನಿಂಗೆ ಯಾರು ಮುಟ್ಟ್ಯಾರ ಅಂತೇಳಿ ಗೊತ್ತಾಗಲ್ಲ. ಶಿಷ್ಯರಲ್ಲಿ ಅದೇ ಅಂತಾರ, ಸ್ವಾಮಿ ಏಸೋಲ್ 4 ಮಂದಿ ನಿಂಗೆ ಯಾರು ಮುಟ್ಟಾರಿ ಅನ್ನೋ, ನಡಿ ಹೋಗರಿ ಅಂತ. ಇಲ್ಲಿದ್ದ ನನಗೆ ಯಾರು ಮುಟ್ಟ್ಯವಲ್ಲ ಅದು ನಾನು ನೋಡಿದ್ದೆ, ಆದ್ರೆ ಆಕಿ ಬಂದು ಹೇಳ್ಬೇಕು. ಯಾಕೆ ದೇವ್ರ ಆಕಿನೇ ಹೇಳ್ಬೇಕಂತ ಅನುಭವಿತಲ್ಲ. ಆಯ್ತು, ಮುಟ್ಟಿದಲ್ಲ, ಹೋಗಿ ನಿಮ್ಮ ಮನೆಗೆ ಕನ್ಫೇಸ್ ಗೊತ್ತಾಗಬೇಕು. ದೇವ್ರ ಪ್ರಸನ್ನತೆ ನಿಮಗೆ ಗುಣ ಆಗ್ಬೇಕು. ನಿಮ್ಗೆ ದೇವ್ರು ಮಾಡಿದ ಉಪಕಾರ ಮಂದಿಗೆ ಹೇಳ್ಬೇಕು. ನನಗೆ ಇದು ಇತ್ತು, ಈ ಸಮಸ್ಯೆದಿಂದ ಹೊರ ಬಂದೆ. ಹೆಂಗೆ ಬಂದಿದೆ ಅಂದ್ರೆ ದೇವರ ಮೂಲಕ, ಯೇಸುವಿನ ಮೂಲಕ ನಾನು ಮುಟ್ಟಲ್ಪಟ್ಟಿತ್ತು. ನಾ ಪಾಪಿ ಇದ್ದ ತೋಲ್ ಆದ್ರ ಇವಾಗ ನಾ ಏನ್ ಮಾಡ್ದ, ಒಳ್ಳೆ ಮಾರ್ಗದಾಗ ಬಂದೆ. ಇಲ್ಲಾಂದ್ರೆ ಹೆಣ್ಮಗಳಿಗೆ ಅನ್ಬೋದಿತ್ತು, ನೀವು ಹೋಗಿ ಅಮ್ಮ ಇಲ್ಲಿ ಹೆಂಗ ಬಿ ಯೆಹೂದ್ಯದ ರೂಲ್ಸ್ ಅದಕ್ಕೆ ಹೆಣ್ಮಕ್ಳು
ಮಕ್ಕಳು ಬರಬಾರ್ದು ಬೀದಿನಾಗ, ಇದು ಪದ್ಧತಿ ಅದ, ಬಂದ್ರೆ ಆಕಿಗೆ ಅವಮಾನ ಪಡಿಸ್ತಾರೆ. ಆದ್ರ ಆಕಿ ತನ್ನ ಜೀವ ಕಷ್ಟ ಪಡೋದರಿಂದ ಏನ್ ಮಾಡ್ತಾಳ, ದೇವರಿಗೆ ನೋಡೇಬೇಕು, ಅದನ್ನ ನಾವು ಮುಟ್ಟೇಬೇಕು, ಆ ಮುಟ್ಟಾಗ ನನಗೆ ಸ್ವಸ್ಥತೆ ಆಯ್ತದಂತ ಆಕಿ ಹಂಗ ಬಲವಾದ ನಂಬಿಕೆದಾಗ ಬರ್ತಾವ. ಬಲವಾದ ನಂಬಿಕೆ ಯಾವಾಗ ಬರ್ತದೆ ಬಲಿ, ಆ ಅಷ್ಟು ಶ್ರಮೆ ನಿಂಬಲ್ಲಿ ಬರ್ಬೇಕು. ಆಕಿ ಅಷ್ಟು ಕಷ್ಟ ಆಗತ್ತಿದ್ದಾಕಿ 12 ವರ್ಷದಿಂದ ಕಷ್ಟ ಪಡ್ತಾ ಇದ್ರಲ್ಲ, ಆಕಿ ನೋವು ಗೊತ್ತಿದ್ದ ಆಕಿ ಓಡೋಯ್ತಾಳ. ಅದೇ ಇನ್ನೊಂದು ದೇವ್ರು ಹಿಂಗೆ ಪ್ರವಾದನೆ ಮಾಡ್ತಾ ಇರುವಾಗ ಚರ್ಚ್ದಾಗ ಒಬ್ಬಕ್ಕೆ ಹೆಣ್ಮಗಳು ಬರ್ತಾಳ. ಆಕಿಗೆ ದೇವು 18 ವರ್ಷದಿಂದ ಕಾಡಿಸಿ ಆಕಿ ಬೆನ್ನು ಡೊಂಕ್ ಮಾಡಿ ಕುರುಡಿ ಮಾಡ್ತಾರೆ ಹಿಂಗ್ ಬೆನ್ನಾಗ. ಅದು ದೇವರಾಕಿ ಅಬ್ರಾಹ್ಮನ್ ಸಂತಾನಕ್ಕೆ ಇರ್ತಾಳ. ಆಕಿ ಅಬ್ರಾಹ್ಮನ್ ಸಂತ ಇದ್ದಾಗ ಆ ಸಬ್ಬ ದಿನ ಯಾರಿಗೂ ಸ್ವಸ್ಥತೆ ಮಾಡ್ಬಂತ ಓದಿಗಳು ಏನ್ ಪ್ರಚಾರ ಇರ್ತದಲ್ಲ ಅದು ನಡೆಸ್ತಾರ. ಆದ್ರ ದೇವ್ರು ಏನ್ ಮಾಡ್ತಾನ, ಆಕಿಗೆ ಗದರಿಸ್ತಾನ. ಯಾರಿಗ್ ಗದರಿಸ್ತಾನ, ಆ ಸೈತಾನಿಗೆ ಗದರಿಸ್ತಾನ. ಯಾಕಂದ್ರೆ ಯಾವ್ದು ಬಿ ರೋಗ ಬರ್ತದ, ಯಾವ್ದು ಬಿ ಕಾರ್ಯ ಮೈ ಮೇಲೆ ಆಯ್ತದ ನೋಡು, ಅದೆಲ್ಲ ದುರಾತ್ಮನಿಂದ ಬರ್ತಾನ. ಆ ದೇವ್ರು ಏನ್ ಆಜ್ಞೆ ಮಾಡ್ತಾನ, ಏ ದುಷ್ಟಾತ್ಮ ಈ ಮಗಳನ್ನ ಕಟ್ ಹಾಕಿದಲ್ಲ ಬಿಟ್ಟು ತೊಲಗು ಅಂತ ಹೇಳ್ತಾನ. ಅದಕ್ಕೆ ಗದರಿಸಿದಾಗ ಅದೇನ್ ಮಾಡ್ತದ, ಬಿಟ್ಟು ಓಡ್ತದ. ದೇವ್ರ ಅಂದಿಲ್ಲ ಈ ಸ್ವಸ್ಥತೆಯಾಗಿ ಅಮ್ಮ ಅಂದಿಲ್ಲ, ಅದಕ್ಕೆ ಗದರಿಸ್ಯಾನಲ್ಲಿ. ಯಾಕ ಇವತ್ತು ನಮ್ಮಲ್ಲಿ ಏನಾದ್ರೂ ಆಯ್ತು, ನಮ್ಮ ಸ್ಕಿನ್ ಮೇಲೆ ಏನಾಯ್ತದ ನಾವು ಅದಕ್ಕೆ ಗದರಿಸ್ಬೇಕು. ನಮಗ್ ಜ್ವರ ಬಂದವ ಗದರಿಸ್ಬೇಕು. ಪೇತ್ರ ನತ್ತಿಗೆ ಜ್ವರದಾಗ ಭಾಳ ಇರ್ತಾಳ, ಅಂದ್ರೆ ದೇವ್ರ ಏನಂತಾನೆ, ಹೋಗಿ ಹೇಳಿ ಅಮ್ಮ ಅಂಬಲ್ಲ, ನಿನಗೆ ಏಸು ಕ್ರಿಸ್ತಾನೆ ನಿನಗೆ ಆದೇಶತೆ ಇಲ್ಲಿ ತೊಲಗು ಅಂತ ಗದರಿಸ್ತಾನೆ. ಅದಕ್ಕೆ ಬಿ ಜೀಸಸ್ ಗದರಿಸಿದಾಗ ಏನ್ ಮಾಡ್ತದ, ಆ ಜ್ವರವಾಗಿ ಆಗಿಂದ ಹಾಗೆ ಬಿಟ್ಟು ಹೋಯ್ತದ. ಯಾಕೆ ಗದರ್ಸ, ಈಗ ನಮಗ್ ಬಿ ಏನದ, ನಮಗ್ ಜ್ವರ ಬರ್ಲಿ ಏನೇ ಪ್ರಾಬ್ಲಮ್ ಆದ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದರಿಸ್ಬೇಕು. ಯಾಕಂದ್ರ ಸೈತಾನನ ಯೇಸುವಿನ ಹೆಸರಿಂದ ಗದರುವಂತನಾಗಿದ್ದಾನೆ. ಆ 2000 ದೇವ್ ಹಿಡಿದಿನ ಮನುಷ್ಯಗೆ ಬಿ ನೋಡ್ತೇವ್ ನಾವು. ಅವಾಗ ಹೋಗೋರಿಗೆ ಬರೋರಿಗೆಲ್ಲ ಹೊಡಿತಾನೆ. ಯಾಕ, ಅವರೆಲ್ಲ ಪಾಪ ರೈತ. ಸೈತಾನಿಗೆಲ್ಲ ಗುಣದ, ಯಾರು ಎಷ್ಟು ಪಾಪದವರ, ಯಾರು ಎಷ್ಟು ಚಂದನರ, ಏನ್ ಪವಿತ್ರತದ ನಡ್ಲತ್ತಾರ, ಸೈತಾನಿಗೆಲ್ಲ ಗುಣ ಇರ್ತದ. ಆದ್ರ ಈ ನಿಜವಾದ ಬೆಳಕದ ಯೇಸು ಕ್ರಿಸ್ತ ಆ ಸಮುದ್ರದಾಗ ಡೋಣಿಗೆ ಇಳಿದು ಎಲ್ಲಿ ಬರಕ್ಕೆ ಕಲ್ ತಕೊಂಡ್ ಓಡ್ ಬರ್ತಾನೆ, ಎದುರು ದನ ಹೊಡಿಲ. ಆದ್ರ ಅಲ್ಲಿ ತಂದು ಘಟನೆ ಟಿಕ್ಕಿಸ್ತಾನ. ಏನಂತಾರ, ಪರಾತ್ಪರನಾದ ದೇವರೇ ನನಗೆ ಯಾಕ ತಾರಿಸ್ಲತ್ತಿದಿ, ನನಗೆ ಇಲ್ಲಿ ಹೋಗೇನ್ ಬಿಟ್ಕೊಡು ಅಂತ ಹೇಳಿ ಕೇಳ್ತದ, ಮನವಿ ಮಾಡ್ಕೊತದ. ದೇವ್ರಂತಾನ ಅದಕ್ಕೆ ಬಿ ಅಂತಾನ ಹೋಗಂತಾನ. ಹಂದಿ ಒಳಗೆ ಹೋಗ್ತಿ ಅಂದ್ರ ಆಯ್ತು, ಹಂದಿ ಒಳಗೆ ಹೋಗಂತ ಬಿಡ್ತಾನ. ಅದೇ ಮಗ್ದಳ ಮರಿಯಳಿಗೆ ಏನಾಯ್ತದ, 7 ದೇವ್ ಹಿಡಿತಾವ ಆಕಿಗ್ ಬಿ. ಆ 7 ದೇವ್ ಹಿಡಿದಾಗ ಆಕಿ ಏನ್ ಮಾಡ್ತಾಳ, ಇಡೀ ರೋಡ್ ಎಲ್ಲ ಬತ್ತಲೆ ಓಡಾಡ್ತಾಳ. ಆಕಿಗೆ ರುಣಿಯರಲ್ಲಿ, ಯಾಕಂದ್ರೆ ಅಷ್ಟು ಹುಚ್ಚಾಗಿ ಮಾಡ್ತದ. ದೇವ್ರು ತಿಳ್ಕೊಬೇಕು, ನಮ್ಗೆ ಯಾವುದೇ ಒಂದು ಸಮಸ್ಯೆ ಉಂಟದ, ನಮ್ ಕಾರ್ಯ ನಡ್ಲತ್ತಿಲ್ಲ ಅಂದ್ರ ಅದ್ರ ಹಿಂದ್ಗಡೆ ದುರಾತ್ಮನ ಕಾರ್ಯನೇ ಇರ್ತದೆ. ಎಂದೇ ಆಗಲಿ ದುರಾತ್ಮನ ಕಾರ್ಯ, ಸೈತನ ಕಾರ್ಯಗಳು, ದೆವ್ವಗಳ ಕಾರ್ಯ, ಅನ್ಕ್ಲೀನ್ ಸ್ಪಿರಿಟ್, ಇವಿಲ್ ಸ್ಪಿರಿಟ್, ಇವೆಲ್ಲ ಇಂಗ್ಲಿಷ್ದಾಗ ಹೇಳಲ್ಪಟ್ಟಿದಾವಲ್ಲ, ಇವೇ ಕಾರ್ಯ ಮಾಡ್ತಾವ. ಆಕಿ ಊರೆಲ್ಲ ಓಡಾಡ್ತಾಳ. ಆಕಿಗೆ ಸಂಕಲಿ ಕೈ ಕಟ್ಟಿ ಹಾಕಿದ್ರು ಬಿ ಕಡ್ಕೊಡ್ಕೊಂಡು ಓಡ್ತಾಳ. ಆಕಿ 7 ದೇವ್ಗಳು. ಲಾಸ್ಟಿಗೆ ಆಕಿ ಸಾಯೋದಕ್ಕೆ ಪ್ರಯಾಣ ಪಡ್ತಾ ಇರ್ತಾಳ, ಸಾಯಕ್ ಪ್ರಯತ್ನ ಪಡ್ತಾಳ. ಆದ್ರ ದೇವರ ಸಮ್ಮುಖದಾಗ ಸಿಕ್ಬಿಡ್ತಾಳ. ಹೆಂಗ ಹೋಯ್ತಾ ಹಾಟ್ಯಾಗ ಸಿಗ್ತಾಳ ದೇವ್ರ ಆಕಿಗೆ. ಆ ಸಿಕ್ಕಿದಾಗ ಆಕಿಗೆ ಅಲ್ಲಿ ಆದ್ರೂ ಮರಣ ಕೊಡಿರ್ತಾವ. ಅಷ್ಟ ಆದ್ರಿಗೆ ಆ 7 ದೇವ್ಗಳು ಏನ್ ಮಾಡ್ತಾವ, ಆ ಜೀಸಸ್ಗೆ ಎದುರಾಗಿ ನಿಂದಿರ್ತಾವ, ಮಾತು ಕೇಳೋದ. ಆಗ ದೇವರು ಅದಕ್ಕ ಮತ್ತ ಗದರಿಕೆನೇ ಕೊಡ್ತಾನ. ಆ ಗದರಿಕೆ ನಾವು ಬಿ ಗದರಿಸಿದಾಗ ಮಾತ್ರ ಹೋಗ್ತದ. ನಿಮ್ಮಲ್ಲಿ ಇದ್ದಿರ್ಬೇಕು ಮೈದಾಗ ಯಾವುದೋ ಕಮ್ಜೋರಿ ಇದ್ದಿರ್ಬೇಕು, ಏನೇ ಇದ್ದಿರ್ಬೇಕು, ಅದಕ್ಕೆ ನೀವು ಗದರಿಸ್ಬೇಕು. ದೇವ್ರೇ ನಿನಗೆ ಏಸು ಕ್ರಿಸ್ತನ ಹೆಸರಲ್ಲಿ ಆದೇಶತೆ ಬಿಟ್ಟು ತೊಲಗು, ನನಗೆ ಇದು ಆಲೋಚನೆ ತೊಲಗು, ಇದು ಮಾಡೋ ತೊಲಗು, ಈ ವಿಚ್ ಕ್ರಾಫ್ಟ್ ಕಾರ್ಯ ಪದೇ ಪದೇ ಮಾಡಿದೆ ಮಾಡ್ತೀವಿ ನೋಡ್ರಿ, ಇದೆಲ್ಲ ವಿಚ್ ಕ್ರಾಫ್ಟ್ ಕಾರ್ಯ. ಯಾವುದು ದುರಾತ್ಮನ ಕಾರ್ಯ, ಎಲ್ಲ ಸೈತನ್ ಕಾರ್ಯ. ಅದಕ್ಕೆ ಏನ್ ಮಾಡ್ಬೇಕು, ಗದರಿಸ್ಬೇಕು. ದೇವರ ಹೆಸರ ಮೇಲೆ, ಯೇಸು ಕ್ರಿಸ್ತನ ಹೆಸರ ಮೇಲೆ ಗದರಿಸಿದಾಗ ಮಾತ್ರ ನಿಮಗ್ ಬಿಡುಗಡೆ ಆಗ್ತದ. ಈಗ 21ನೇ ಸಂಧಿ ಹೋದ್ರ ಮರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಮ್ಯಾಗಿಂದ 19 ಕಂಟಿನ್ಯೂದಲ್ಲ ಆಗಾಗ ಎಲ್ಲರೂ ಆತನು ಶಿಷ್ಯರ ಕಡೆಗೆ ಯಾರಿಗೆ ಶಿಷ್ಯರಿಗೆ ನೋಡಿ ಹೇಳ್ತಾನೆ ನೋಡಿ, ಚಂದ ತಿಳ್ಕೊರ. ಬಡವರಾದರೂ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಆಡುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯ ಕುಮಾರ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ಹಿಂಸಿಸಿ ನಿಮ್ಮ ಹೆಸರನ್ನು ಕೆಟ್ಟ ತೆಗೆದು ಹಾಕಿದರೆ ನೀವು ಧನ್ಯರು. ದೇವರು ಆಲ್ರೆಡಿ ಏನ್ ಮಾಡ್ದ, ತನ್ನ ಪ್ರೊಫೆಸಿ ಹೇಳ್ದ ಶಿಷ್ಯರಿಗೆ. ಮತ್ತೆ ಶಿಷ್ಯರಿಗೆ ತಿರಸ್ಕಾರನೇ ಆಗಿದೆ. ಅಲ್ಲವರಿಗೆ ಅವ್ರು ಬಡವರ ಒಳಗೆ ಕಾರ್ಯ ಮಾಡ್ಯಾರ, ಅಲ್ಲೇ ಬಡವರಿಗೆ ಸ್ವಸ್ಥ ಮಾಡ್ಯಾರ, ಎಲ್ಲ ಅಲ್ಲೇ ಕಾರ್ಯ ಮಾಡ್ಯಾರ. ಪೂರ ಇದೆಲ್ಲ ಶಿಷ್ಯರ ಬಗ್ಗೆ ಹೇಳ್ತಾನ ದೇವ್ರು. ಆದ್ರೂ ಬಿ ಅವ್ರಿಗೆ ತಿರಸ್ಕಾರ್ಯಾರ
ತಿರಸ್ಕಾರನೇ ಮಾಡ್ಯಾರ, ಅವ್ರಿಗೆಲ್ಲ ವಂಚನೆನೇ ಮಾಡ್ಯಾರ. ಯಾರಿಗೆ ಶಿಷ್ಯರಿಗೆ ಓಡ್ ಭಾರಿ ಕೆಲಸ ಮಾಡಿದಲ್ಲಪ್ಪ, ನೀ ನಮ್ಮ ರೋಗ ಬಿಡಿಸಿ, ದೇವ್ ಬಿಡಿಸಿ, ನಮ್ಮ ಮನೆಗಿನ ಪರಿಸ್ಥಿತಿ ಚೇಂಜ್ ಮಾಡಿದಿ. ಅವ್ರ 9 ಜನ ಇದ್ರ ಆದ್ರ ತಿರಸ್ಕಾರ ಮಾಡಿ ಯಾರಿಗೆ ಸಿಲ್ಬೇಕಾಗ್ತದೆ, ಯಾರಿಗೆ ಉಲ್ಟ ಸಿಲ್ಬೆ ಮಾಡಾಕ್ದ್ರು, ಯಾರಿಗೂ ಚಿತ್ರಹಿಂಸೆ, ಮತ್ತೊಬ್ಬ ಶಿಷ್ಯಾಗ ಏನ್ ಮಾಡೋದು ಪೂರ ತಗೊಳ್ಕೆ ತೆಗೆದು ಕೊಯ್ದು ದನದ ಹಂಗ ರೋಲ್ 11 ಮಂದಿಗೆಲ್ಲ ಚಿತ್ರ ಹಿಂಸೆ ಮಾಡಿ ಕೊಲ್ಲಲ್ಪಡ್ತಾರ. ಆದ್ರೆ ಯೋನ ಒಬ್ಬನೇ ಲಾಸ್ಟ್ ರೆವ್ಯುಲೇಷನ್ ಬರೋದ್ ಕಡೆದಾಗಿ ದೇವರು ಆತನಿಗೆ ಆರಿಸಿಕೊಂಡಿಕ್ಕಿದ ಆತನೊಬ್ಬ ಸಾಧಾರಣವಾದ ಮರಣ ಹೊಂತಾನ. ಹಾಗಾಗಿ ನೀವು ದೇವರಲ್ಲಿ ಎಷ್ಟೇ ಭಯ ಪಡ್ತೀರಲ್ಲ, ನಿಮ್ ಜೀವಿತ ಮುಂದೆ ಹೋಗ್ತದೆ. ಭಯ, ದೇವ್ರ ಮೇಲೆ ಭಯ. ನಾವು ಪ್ರತಿನಿತ್ಯ ವಾಕ್ಯದಾಗ ಹೇಳ್ತೇವೆ, ದೇವ್ರಿಗೆ ಭಯ ಯಾರು ಪಡ್ತಿರಲ್ಲ ಅವ್ರ ಜೀವನ ತುಂಬಾ ತುಂಬಾ ದೊಡ್ಡದಾಗಿ ಹೋಯ್ತದ. ಉನ್ನತವಾಗಿ ಎಬ್ಸಲ್ಪಡ್ತಾನೆ ದೇವ್ರು. ಭಯನೇ ಇಂಪಾರ್ಟೆಂಟ್ ಅದ. ದೇವ್ರ ಭಯ ಅಂದ್ರ ದೇವ್ರಿಗೆ ಹೆದರೋದಿಲ್ಲ, ದೇವ್ರಿಗೆ ಏನೇನು ಇಷ್ಟ ಇಲ್ಲ ಆ ವಿಧಿಕ ಕೆಲಸಗಳು, ಶರೀರ ಅಭ್ಯಾಸಗಳು ನಾವು ಬಿಡಬೇಕು. ನಮ್ಮ ಮನವಿ ಹೇಳಿದೆ ಗಲತ್ಯದಾಗ 5ನೇ ಸಂಧಿದಾಗ ಎಲ್ಲ ವರಗಳು ಫಲಗಳು ಎಲ್ಲವಲ್ಲ, ಅದ್ರೊಳಗೆ ಆ ಶರೀರ ಅಭಿಲಾಷೆ ಅದ. ಅದು ಯಾವಾಗ ನಾವು ಬಿಟ್ಟು ದೇವ್ರಿಗೆ ಭಯ ಪಡ್ತೇವಲ್ಲ, ಆತ ನಮ್ಮನ್ನು ನಡೆಸುವಂತ. ಎಲ್ಲಿ ತನಕ ಸಮಸ್ಯೆ, ಚಿಂತೆ, ರೋಗ, ಬಾಧೆಗಳು ಎಲ್ಲ ಓಡ್ಕೊಂಡು ಹಿಂದೆ ಇರ್ತದೆ. ಯಾಕಂದ್ರ ಆ ದುರಾತ್ಮ ಇಲ್ಲೇ ಮಗ್ಗುಲಾಗಿ ನಿಂದಿರದಾನ. ಅವ ನಿಂತಿದಾಗ ನಮ್ಮ ಕಾರ್ಯಗಳು ಏನ್ ಬಿ ಸಾಗಿಸ್ಲಕ್ ಆಗಲ್ಲ. ಅದಕ್ಕೆ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಕಳಿಬೇಕು, ಸ್ತುತಿ ಸ್ತೋತ್ರಗಳು ಮಾಡ್ಬೇಕು. ದೇವ್ರ ನೆಕ್ಸ್ಟ್ ವಾಕ್ಯದಾಗ ಹೇಳ್ತೆ, ದೇವ್ರು ಯಾಕೆ ಸ್ತುತಿ ಸ್ತೋತ್ರ ಮಾಡೋಂತಾನೆ, ಯಾಕೆ ಪ್ರಾರ್ಥನೆ ಮಾಡೋಂತಾನೆ ಅಂತೇಳಿ ಮುಂದಿನ ವಾಕ್ಯದ ಸಂಡೆ ದಿನ ಹೇಳ್ತೆ. ಸೊ ಎಲ್ಲರಿಗೆ ವಂದಿಸುತ್ತಾ ಆಮೇನ್.